ಹಾಯ್ ಆಲ್. ಸ್ವಲ್ಪ ಫುಡ್ ಐಟಮ್ಸು ನಾವು ಟೇಸ್ಟ್ ಮಾಡಿರಲ್ಲ, ನೋಡ್ತಿದ್ದಂಗೆ ಇದು ಸ್ವೀಟಾಗೇ ಇರುತ್ತೆ, ಇದು ಖಾರನೇ ಆಗಿರುತ್ತೆ ಅಂತ ಅಸಂಪ್ಷನ್ ಮಾಡಿಟ್ಟಿರ್ತೀವಿ. ಆ ಫುಡ್ ಕ್ಯಾಟಗರಿಯಲ್ಲಿ ಇದ್ದಿದ್ದೆ ಈ ವೈಟ್ ಸಾಸ್ ಪಾಸ್ತಾ. ನಮ್ಮ ಮನೇಲಿ ಇದನ್ನು ನೋಡಿದಾಗೆಲ್ಲ ಹಾಲು ಪಾಯಸದಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಿರೋ ಥರ ಇದೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ನಾನು ಆಲ್ರೆಡಿ ಒಂದು ಸತಿ ಮಾಡಿ ನೋಡಿದ್ದೀನಿ. ಆಗ ಮಾಡಿದಾಗ ಯಾರೂ ಕೂಡ ಟೇಸ್ಟ್ ಮಾಡಿರಲಿಲ್ಲ. ನಾನು ಟೇಸ್ಟ್ ಮಾಡಿ ನೋಡಿದ್ದೆ, ಯಾಕಂದರೆ ನಾನು ಫಸ್ಟ್ ಟೈಮ್ ಆಗ ಮಾಡಿ ನೋಡಿದ್ದಿತ್ತು. ತುಂಬಾ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಾಡಿ ಕೊಟ್ಟಾಗ ಅವರು ತಿನ್ನಲೇ ಇಲ್ಲ. ಸರಿ, ಈ ಸತಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಪಾಸ್ತಾ ಬೇಯಿಸಿಟ್ಕೋಬೇಕು. ಇಲ್ಲಿ ಎಣ್ಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಫ್ರೈ ಮಾಡಿ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಬೇಕಂದರೆ ಬ್ರೊಕೊಲಿ, ಕ್ಯಾರೆಟ್ ತೊಗೋಬೋದು. ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಮತ್ತು ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಹಾಕ್ಕೊಂಡು ಲಮ್ಸ್ ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಆ ರೀತಿ ಆಗಿಲ್ಲ ಅಂದರೆ ಬೇಕಾದರೆ ಫಿಲ್ಟ್ರ್ ಕೂಡ ಮಾಡ್ಕೋಬೋದು. ಮಾಡಿಕೊಂಡು ಮಿಕ್ಸ್ ಆದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ, ಪೆಪ್ಪರ್ ಪೌಡ್ರ್ ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಟೇಸ್ಟ್ ಮಾಡಿ ಇಷ್ಟಪಟ್ಟರು. ನೀವು ಒನ್ಸ್ ಟ್ರೈ ಮಾಡಿ ನೋಡಿ.